ಉತ್ತರ ಕರ್ನಾಟಕದ ಜನಪದರ ಆರಾಧ್ಯ ದೇವತೆ, ಜಾತಿ ಧರ್ಮಗಳ ಗಡಿಯನ್ನ ಮೀರಿ ಲಕ್ಷಾಂತರ ಭಕ್ತರ ಆರಾಧನೆಗೆ ಪಾತ್ರವಾಗಿರೋ ಸವದತ್ತಿ ಯಲ್ಲಮ್ಮ ಶತಮಾನಗಳಿಂದಲೂ ಉತ್ತರ ಕರ್ನಾಟಕದ ಭಕ್ತರ ನಂಬಿಕೆಯ ಕೇಂದ್ರ ಆಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಪರಸಗಡ ಗ್ರಾಮದ ಗುಡ್ಡದ ಮೇಲೆ ನೆಲೆಸಿರೋ ಈ ದೇವಾಲಯ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನ ಸೆಳೀತಾ ಇದೆ. ಏಳುಕೊಳ್ಳದ ಯಲ್ಲಮ್ಮ, ರೇಣುಕಾದೇವಿ, ಯಕ್ಕಮ್ಮ ಅನ್ನೋ ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡೋ ಈ ದೇವಿಯ ಆರಾಧನೆ ಆದಿವಾಸಿ ಹಾಗೂ ಅಲೆಮಾರಿ ಜನಾಂಗಗಳ ಜೀವನ ಪದ್ಧತಿಯಲ್ಲಿ ಬೇರುಬಿಟ್ಟಿದೆ. ಜಂಪರು ಎಲ್ಲ ಅರ್ಶನ ಕುಂಕುಮ ತಂದು ಆಕಿ ರಾತ್ರಿ ಬರದಾಗ ಸಿಂಗಾರ ಮಾಡ್ತಾನ್ರಿ. ನಾವೆಲ್ಲ ಜೋಗಮ್ಗಳು ಎಲ್ಲ ಭಂಡಾರ ಕುಂಕುಮ ಹೊಸದ್ ನಾವ್ ಹಚ್ಕೊಳ್ತಾರೆ. ನಾವ್ ಹಚ್ಕೊಂಡು ಪಳಾರ ತಗೊಂಡು ಹೋಗಿ ಮನೆಯಾಗ ಪೂಜೆ ಅಂದ್ರೆ ಇವತ್ತೆಲ್ಲರೂ ಬಳಿ ಉಟ್ಕೋತ ಹೋಗ್ತಾರ. ಇವತ್ತೇ ಉಟ್ಕೋತಾರ ಬಳಿ ಸರ್. ಯಾಕಂದ್ರೆ ಇವತ್ತು ಮುತ್ತೈದೆ ಅಕ್ಕ, ಇವತ್ ಮುತ್ತೈತೆ ಆಕಿ ಹೋದ್ ತಿಂಗಳ ಬಳಿ ಹಣಿ ಮೇನ್ ಕುಂಕುಮ ತೆಗ್ದಿದ್ದ. ಯಾವ ತಿಂಗಳು ಯಾವಾಗಿರೋದು? ಇದು ರಂಡ್ ಹುಡುಗಿ ತೆಗ್ದಿದ್ರಿ, ರಂಡಿ ಆದಳು. ಇದು ಮುತ್ತೈದ ಹುಡುಗಿಗೆ ಮುತ್ತೈತನ. ಇವತ್ತು ಆಲ್ಮೋಸ್ಟ್ ಎಲ್ಲಾರು ಬಂದು ಬಳಿ ಉಟ್ಕೊಂಡು ಹೋಗ್ತಾರೆ. ಎಲ್ಲಾರು ಬಂದು ಬಳಿ ಉಟ್ಕೊಂಡು ಅಮ್ಮನ್ ಸಿಂಗಾರ ಮಾಡ್ಕೊಂಡು ದೇವಸ್ಥಾನ ಅಮ್ಮಂದೆಲ್ಲ ಸೇವೆ ಮಾಡಿ. ಅಲ್ಲ, ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ? ಇಲ್ಲಿ ಬಾಳ ವರ್ಷ ಆದ್ರಿ. ನಾನು ಹೋಗಮ್ಮದೆ ಏನಿಲ್ಲ ಅಂದ್ರೆ ನಾನೇ 50 ವರ್ಷ ಆಗಿದೆ. ಹಿಂಗ ಆಲ್ಮೋಸ್ಟ್ ಬಂದವರೆಲ್ಲ ಬಳಿ ಉಟ್ಕೊಂಡೆ ಹೋಗ್ತಾರೆ. ಬಳಿ ಈ ಹುಣಿ ಬಳಿ ಉಟ್ಕೊಂಡು. ಪ್ರಾಚೀನ ಕಾಲದಲ್ಲಿ ಕಾಡಿನ ಗಿಡಮೂಲಿಕೆಗಳು ಹಾಗೂ ಎಕ್ಕೆ ಅನ್ನೋ ಕಂದಗಳನ್ನು ಆಹಾರವಾಗಿ ಬಳಸ್ತಾ ಇದ್ದ ಜನರು ದೇವಿಯನ್ನ ಯಕ್ಕಮ್ಮ ಅಂತ ಗ್ರಾಮ ದೇವತೆಯಾಗಿ ಪೂಜಿಸ್ತಾ ಇದ್ರು ಅನ್ನೋದು ಜನಪದ ನಂಬಿಕೆ. ಕಾಲಕ್ರಮೇಣ ಆಹಾರ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇದ್ದಂತೆ ದೇವಿ ಬಂಜೆಯಾದ್ಲು ಅನ್ನೋ ನಂಬಿಕೆ ಮೂಡಿ ಯಲ್ಲಮ್ಮನಿಗೆ ಯಕ್ಕಯ್ಯ ಅನ್ನೋ ಗಂಡನನ್ನ ಕಲ್ಪಿಸಲಾಯಿತು. ಬೇವಿನ ಸೊಪ್ಪು ತುಂಬಿದ ಬುಟ್ಟಿಯನ್ನ ಹೊತ್ತು ಊರೂರಾಗಿ ಭಿಕ್ಷೆ ಬೇಡೋ ಪದ್ಧತಿ ಆರಂಭ ಆಯಿತು. ಆ ಬುಟ್ಟಿನೇ ಇಂದಿನ ಹಡ್ಲಿಗಿ ಅಥವಾ ಪಡ್ಲಿಗೆಯ ರೂಪವನ್ನ ಪಡೆದಿದೆ ಅಂತ ಹೇಳಲಾಗುತ್ತೆ. ಸವದತ್ತಿ ಯಲ್ಲಮ್ಮ ಕ್ಷೇತ್ರ ದೀರ್ಘ ಇತಿಹಾಸವನ್ನ ಹೊಂದಿದೆ. ಆರಂಭದಲ್ಲಿ ಬ್ರಾಹ್ಮಣರ ಹತೋಟಿಯಲ್ಲಿದ್ದ ಈ ದೇವಾಲಯವನ್ನ ಜೈನರು ತಮ್ಮ ಆಳ್ವಿಕೆಯಲ್ಲಿ ಪದ್ಮಾವತಿ ದೇವಿಯನ್ನ ಪ್ರತಿಷ್ಠಾಪಿಸಿ ನಿರ್ವಹಿಸಿದ್ರು. ನಂತರ ಪುನಃ ಬ್ರಾಹ್ಮಣರು ಈ ಕ್ಷೇತ್ರವನ್ನ ವಶಪಡಿಸಿಕೊಂಡು ಜೋಗಮ್ಮ ಸಂಪ್ರದಾಯಕ್ಕೆ ಚಾಲನೆಯನ್ನ ನೀಡಿದ್ರು. ಮರಾಠರು, ವಿಜಯಪುರದ ಆದಿಲ್ ಶಾಹಿಗಳು ಹಾಗೇನೆ ಬ್ರಿಟಿಷರು ಈ ಕ್ಷೇತ್ರವನ್ನ ಆಳಿದ ಇತಿಹಾಸ ಕೂಡ ಇದೆ. ನಂತರ ಸಿರಸಂಗಿ ದೇಸಾಯಿ ಮನೆತನ ಈ ಕ್ಷೇತ್ರವನ್ನ ದತ್ತಿಯಾಗಿ ಸ್ವೀಕರಿಸಿ ಪೂಜಾರಿಗಳನ್ನ ನೇಮಕ ಮಾಡಿತು. ಇಂದಿಗೂ ಅದೇ ಮನೆತನದವರು ಪರಂಪರೆಯಂತೆ ಪೂಜಾರಿತನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವರ್ಷಪೂರ್ತಿ ಭಕ್ತರು ಯಲ್ಲಮ್ಮನಿಗೆ ನಡೆದುಕೊಳ್ತಾರೆ. ವರ್ಷಕ್ಕೊಮ್ಮೆ ಭರತ ಹುಣ್ಣಿಮೆ ಎಂದು ನಡೆಯೋ ಜಾತ್ರೆಗೆ ಕರ್ನಾಟಕದ ವಿವಿಧ ಭಾಗಗಳಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಹೊರ ರಾಜ್ಯಗಳಿಂದನೂ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ದೇವತೆ ಅನ್ನೋ ಹೆಗ್ಗಳಿಕೆಗೆ ಯಲ್ಲಮ್ಮ ಪಾತ್ರಳಾಗಿದ್ದಾಳೆ. ರೇಣುಕಾ ಯಲ್ಲಮ್ಮಳ ಕುರಿತಂತೆ ಅನೇಕ ಜನಪದ ಗೀತೆಗಳು ರಚಿಸಲ್ಪಟ್ಟಿದ್ದಾವೆ. ಜೋಗತಿಯರು ಚೌಡಿಕಿ ಪದಗಳ ಮೂಲಕ ಯಲ್ಲಮ್ಮನ ಚರಿತ್ರೆಯನ್ನ ಜನಜನಿತಗೊಳಿಸ್ತಾ ಇದ್ದಾರೆ. ಹಿಂದೂಗಳಷ್ಟೇ ಅಲ್ಲ, ಮುಸಲ್ಮಾನ್ ನಡೆದುಕೊಳ್ಳೋದು ಈ ಕ್ಷೇತ್ರದ ಸರ್ವಧರ್ಮ ಸಮನ್ವಯತೆಯನ್ನ ಸಾರುತ್ತೆ. ಗುಡ್ಡದ ಮೇಲೆ ನೆಲೆಸಿರೋ ಸವದತ್ತಿ ಯಲ್ಲಮ್ಮ ಇಂದು ನಿಜಾರ್ಥದಲ್ಲಿ ಎಲ್ಲರ ತಾಯಿ ಯಲ್ಲಮ್ಮ ಅನ್ನೋ ಹೆಸರನ್ನ ಸಾರ್ಥಕಗೊಳಿಸ್ತಾ ಇದ್ದಾಳೆ. ಪಾಪ ಕರ್ಮಂತ್ರ ಕಳೆಯೋದು, ಏನೋ ಮನ್ಯಾಗ ಪ್ರಾಬ್ಲಮ್ ಇದ್ರೆ ಬಂದು ಒಟ್ಟಿಗೆ ಊಟ ಇಲ್ಲಿ ಕರ್ಮಂತ್ರ ಕಳ್ಬೇಕಾರೆ ಅದಾಗ ನಾವು ಒಟ್ಟಿಗೆ ಉಟ್ಕೊಂಡ್ಬಂದಿರ್ತಾರಲ್ಲ ಈ ಮಾಲಿ ಹಾಕ್ತೀವಿ. ಒಟ್ಟಿಗೆ ಉಟ್ಕೊಂಡ್ಬಂದಿರ್ತಾರಲ್ಲ ಈ ಮಾಲಿ ಹಾಕ್ತೀವಿ. ಈ ಮಾಲಿ ಹಾಕಿದ್ರಿಂದ 2 ಸುತ್ತ ಹಾಕಿ ಗುಡಿಯಿಂದ ಬೀಚ್ ಹೋಗ್ತಾರೆ ಕಳ್ಬೇಕಾರೆ ಕರ್ಮಂತ್ರ ಎಲ್ಲ. ಅದು ಮತ್ತೆ ಹೊಲದಾಗ ಜಳಕ ಮಾಡಿ ಹೊಸಾರಿ ಒಟ್ಟಿ ಹಾಕೊಂಡ ಇಂದನ ಮಾಡಿಬಿಡ್ತಾರೆ. ಅರ್ಜುನ್ ಲಗ್ನ ಆಗ್ಬೇಕಂತ ಅಕ್ಕಿಗೆ ಅವ ಮಾಡಿದ್ದ. ಲಗ್ನ ಆಗ್ಬೇಕಂತ ಮಾಡಿದ್ರ ಅವ್ನ ಕೂಡ ಲಗ್ನಕ್ಕೆ ಆಗ್ಲಿಲ್ಲ. ಅವ್ನ ಕೂಡ ಲಗ್ನ ಆಗ್ಲಿಲ್ಲ. ಕಾರ್ತಿಕೂರ್ ಅರ್ಜುನ್ ಬಿಟ್ಟು ಜಮದಗ್ನಿಗೆ ಲಗ್ನ ಆಯ್ತು. ಲಗ್ನ ಆದ್ರ ಅವನಿಗೆ ಆಗಿ ಬರ್ಲಿಲ್ಲ. ಏನಾರ ಮಾಡಿ ಎಲ್ಲಮ್ಮಗ ನಾವು ಪಡ್ಕೋಬೇಕಂತ ಹೇಳ್ತಿದ್ದು. ನಾವು ಕಾರ್ತಿಕೂರ್ ಹಟ್ಟಿ ತೊಟ್ಟುಗಳತ್ತ ಜಮದಗ್ನಿಗೆ ಲಗ್ನ ಆಯ್ತು. ಲಗ್ನ ಆದ ಬಳಕ ಮುಂದೆ ಬಾಣ ಬಿಟ್ಟು ಅವನಿಗೆ ಕೊಲೆ ಮಾಡ್ದ. ಕಾರ್ತಿಕೂರ್ ಅರ್ಜುನ್ ಕೊಲೆ ಮಾಡಿದ ಬಳಕ ಮುಂದೆ ಅಲ್ಲಿಂದ 24 ವರ್ಷ ಅವ ಬದುಕಿ ಬರ್ಲಿಲ್ಲ. ಬದುಕಿ ಬರ್ಲಾಗ ನಮ್ಮ ಮುಂದೆ ಮಕ್ಕಳಿಗೆ ಏನಾರ
ಮತ್ತೆ ಮುತ್ತೈದೆ ಆಗ್ತಾಳ ಮತ್ತು ಮುತ್ತೈದೆ ಆಗ್ತಾನೆ ಇವತ್ತು. ಅವ್ನ ಜೀವ ಕೊಡತ್ತಂದ ಅಪ್ಪನ ಜೀವ ಕೊಡತ್ತಂದ ಪರಶುರಾಮ ಹಾ ಕೊಡತ್ತಂದ ಬಳಕೆ ಏನದ ಮತ್ತೆ ಆಕಿ ಪುನಃ ಮುತ್ತೈದೆ ಆದಳು. ಮುತ್ತೈದೆ ಆದಳು. ಅದಕ್ಕೆ 1 ತಿಂಗಳು ಮಗನೇ ಕೊಟ್ಟು ಮಾತದ ಪ್ರಕಾರ 1 ತಿಂಗಳು ಮಾಡಿ 1 ತಿಂಗಳು ಬಳಿ ಕರ್ಮಣೆ ತರದು ಈ ತಿಂಗಳು ಹೋಗ್ಯಾನ. ಈ ಹುಣಿಗೆ ಹೋಗ್ಯಾನ. ಮುಂದಿನ ಹುಣಿಗೆ ಅಪ್ಪಗೆ ಜೀವಂತ ಮಾಡ್ಕೊಂಡ್ ಬಂದಾನ. ಜೀವಂತ ಮಾಡ್ಕೊಂಡು ಬಂದ ಬಳಕೆ ಏನದ ಆ ಎಳ್ಯಾಗ ಆಕಿ ಬಳಿ ಕರ್ಮಣೆ ಉಟ್ಕೊಂಡು ಎಡೂರು ಈರ್ಬದ್ರ ಆಕಿನ ಅಣ್ಣ ಎಲ್ಲಮ್ಮನ ಅಣ್ಣ ಅವ ತಂದು ಕಿಸಿನ ಮುತ್ತೈದೆ ಭಾಗ್ಯ ಹಾಕಿ ಸೀರೆ ಬಳಿ ಕುಂಕುಮ ಪತ್ರ ಎಲ್ಲ ಏನ್ ಬರೋ ತಂದು ಅವಾಗ ಆಕಿ ಮುತ್ತೈದೆಗಳ. ಅದಕ್ಕೆ ಈ ಹುಣಿಗೆ ಮುತ್ತೈದೆ ಆಗ್ತಾಳ, ಬಳಿ ಉಡ್ತಾಳ, ಕುಂಕುಮ ಹಾಕ್ತಾಳ. 1 ತಿಂಗಳು ರಾಂಡಿ ಆಗ್ಯಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.